ಇವತ್ತು ನಾವು ಸಂವಿಧಾನಗಳ ಮುಖಾಂತರ ಸಮಾವೇಶಗಳ ಮುಖಾಂತರ ಇವತ್ತು ನಮ್ಮ ಜನಾಂಗಕ್ಕೆ ಅರಿವು ಮೂಡಿಸಬೇಕಂತ ನಮ್ಮ ರಾಜ್ಯ ನಾಯಕರಾದ ಎನ್ನೂರು ಶ್ರೀನಿವಾಸ್ ಅವರ ನಾಯಕತ್ವದಲ್ಲಿ ಹಾಗೂ ಮರೀಶ್ ನಾಯಕನ್ನ, ಸತ್ಯಭದ್ರಾವತನ್ನ, ಈಗ ನಮ್ಮ ಅನೇಕ ರಾಜ್ಯ ನಾಯಕರು ಸುಲ್ಕುಂಟ್ ರಮೇಶನ್ನ, ಇವರು ಅನೇಕ ರಾಜ್ಯ ನಾಯಕರ ನಾಯಕತ್ವದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ರಾಜಧಾನಿಯಲ್ಲೇ ಒಂದು ಸೆಮಿನಾರ್ ನಡೆಯಿತು ಇವತ್ತು. ಯಾಕಂದರೆ ಸಂವಿಧಾನ ಸಂರಕ್ಷಣೆ ಬೇಕು, ಮನು ಸಂಸ್ಕೃತಿಯನ್ನು ಹಿಮ್ಮೆಟ್ಟಿಸಬೇಕು ಅಂತ ಒಂದು ದೊಡ್ಡ ಒಂದು ಸೆಮಿನಾರ್ ನಡೆಯಿತು. ಯಾಕಂದರೆ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರಾಜ್ಯದಂತ. ಯಾಕಂದರೆ ಇವತ್ತು ಇಲ್ಲಿಂದ ಈ ಸಮಾವೇಶ ಏನು BJP ಸಂಘ ಪರಿವಾರದ ಆಟ ನಾವು ಮಟ್ಟ ಆಗಬೇಕಂತ ಇವತ್ತು ನಮ್ಮ ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಈ ಸಮಾವೇಶ ಆಗ್ತಾ ಇದೆ. ಈ ಸಂದೇಶಗಳು ಹೋಗ್ಬೇಕಂತ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲೆಲ್ಲ ಇವಾಗ ರವಾನೆ ಮಾಡಿದ್ದಾರೆ ಅವರ ಆದೇಶಗಳು. ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಅವರೇನು ನಾವು ಸಂವಿಧಾನವನ್ನು ಅಂತ ಅವರು ಭಾಷಣಗಳು ಮಾಡಿದ್ದಾರೆ. ಉದಾಹರಣೆಗೆ ಎಲ್ಲ ನಿಮಗೆಲ್ಲ ಮೀಡಿಯಾದವ್ರಿಗೆಲ್ಲ ಗೊತ್ತು, ಅಂಥವ್ರು ಇವತ್ತು ಏನಾಗಿದ್ದಾರೆ ಅಂತ ನಿಮಗೆ ಗೊತ್ತು. ಆದರೆ ಅವರು ರಾಜ್ಯ ಏನು ಸಂವಿಧಾನ ಉಳಿಸಬೇಕು ಅಂತ ನಾವು ಅಂಬೇಡ್ಕರ್ ಅನುಯಾಯಿಗಳು ಇವಾಗ ಚಿತ್ತಾಪುರದಲ್ಲಿ ನಮ್ಮ ದೊಡ್ಡ ಖರ್ಗೆ ಮಗ ನಮ್ಮ ಧೀಮಂತ ನಾಯಕರು ಅವರು ಭೀಮಾಸೇನ ಅಂತ ಕಟ್ಟಿದ್ರು ಅವರು ವಿದ್ಯಾರ್ಥಿ ದಿಸೆಯಲ್ಲಿ. ಅವರು ನಾಯಕರು ಇವಾಗ ಇಡೀ ದೇಶಾದ್ಯಂತ ಓಡಾಡಿ ಇವತ್ತು ಸಂಘ ಪರಿವಾರದ ಅವರು ಏನು ಮನವಾದಗಳ ಸ್ಲೋಗನ್ಸ್ ಇದೆಯೋ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರ ಮರಿ ಮಗ ಏನು ಇವಾಗ ಪ್ರಿಯಾಂಕ್ ಖರ್ಗೆ ಈ ರಾಜ್ಯದಲ್ಲಿ ಒಳ್ಳೆ ಸಂದೇಶ ಮೂಡಿಸ್ತಾ ಇದ್ದಾರೆ. ಇವತ್ತು ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅಂಬೇಡ್ಕರ್ ಅನುಯಾಯಿಗಳು. ಯಾಕಂದರೆ ಇವತ್ತು ಮಟ್ಟ ಹಾಕಲಿಲ್ಲ ಅಂದರೆ ಇವತ್ತು ನಮ್ಗೆ ಪರ್ಮಿಷನೇ ಬೇಡ, ನಮ್ಗೆ ಇದೇ ಬೇಡ, ನಾವು ನಮ್ಮದೇ ಆದ ಒಂದು ದಾಟಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ RSSನವರು. ಅದು ಸುಳ್ಳು ತಪ್ಪು. ಯಾಕಂದರೆ ಈ ರಾಜ್ಯದಲ್ಲಿ ಒಂದು ಸಂವಿಧಾನ ಆಗ್ಬೋದು, ಬೇರೆ ಬೇರೆ ದೇಶಗಳೆಲ್ಲ ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ದೊಡ್ಡ ಸಂವಿಧಾನ, ಒಳ್ಳೆ ಸಂವಿಧಾನ, ಎಲ್ಲ ನಮ್ಮ ವಿಶ್ವ ನಾಯಕರು ಅಂತ ಇವತ್ತು ಎಲ್ಲ ದೇಶದ ಪ್ರಧಾನಿಗಳೆಲ್ಲ ಅಂಬೇಡ್ಕರ್ಗೆ ನಮಸ್ಕಾರ ಮಾಡಿ ಅಂಬೇಡ್ಕರ್ ಗ್ರಂಥಾಲಯಗಳು, ಅಂಬೇಡ್ಕರ್ ವಿಚಾರಗಳು, ಅಂಬೇಡ್ಕರ್ ಬಸ್ಸುಗಳು ಎಲ್ಲ ಇವಾಗ ಎಲ್ಲ ದೇಶಗಳಲ್ಲೂ ಇವಾಗ ಎಲ್ಲ ಮನದಟ್ಟು ಮಾಡೋಂಗೆ ಎಲ್ಲ ಜನರಿಗೆ ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಆ ನಾಮಕ ವ್ಯವಸ್ಥೆಯಾಗಿ ಟೀ ಮಾರುವ ಒಬ್ಬ ಪ್ರಧಾನಿ ಆಗಬೇಕಂದ್ರೆ ಅಂಬೇಡ್ಕರ್ ಬರೆದಿರೋ ಗ್ರಂಥ ಭಗವದ್ಗೀತೆಯಿಂದ ಆಗಲಿಲ್ಲ, ರಾಮಾಯಣದಿಂದ ಆಗಲ್ಲ, ಇನ್ನೊಂದು ಗ್ರಂಥದಿಂದ ಆಗಲ್ಲ. ಇವತ್ತು ಅಂಬೇಡ್ಕರ್ ಬರೆದಿರುವ ಸಂವಿಧಾನದಿಂದಲೇ ಇವತ್ತು ಟೀ ಚಾ ಮಾರುವ ಫುಟ್ಪಾತ್ನಿಂದ ಇವತ್ತು ಪ್ರಧಾನಮಂತ್ರಿ ಆಗಿದ್ದು. ಪ್ರಧಾನಮಂತ್ರಿ ಕೈಗಾರಿಕೀಕರಣ ಮಾಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ, ನಾನೆಲ್ಲ ಮಾಡ್ತೀನಿ ಅಂದರು. ಆದರೆ ಏನು ಮಾಡಿದರೆ ಏನಿಲ್ಲ, ಸುಮ್ಮನೆ ಆಗಿದೆ. ಎಲ್ಲ ಹುಡುಗರು ವಲಸೆ ಆಗ್ತಾಯಿದೆ. ಇವಾಗ ಹುಡುಗರೆಲ್ಲ ಪಾಪ ಬೀದಿ ಪಾಲಾಗ್ತಾ ಇದ್ದಾರೆ. ಅದೇ ಬೀದಿ ಪಾಲ ಆಗೋ ಬದಲು ಅವರವರು ಎಲ್ಲ ಮಾದಕ ಪ್ರಿಯರಾಗ್ತಾ ಇದ್ದಾರೆ. ಮಾದಕ ವಸ್ತುಗಳಿಗೆ ಅವರು ಹೀಲ್ಡ್ ಆಗಿ ನಾವು ಇಷ್ಟೇ ನಮ್ಮ ಜೀವನ ದಿಗ್ಭ್ರಮಣೆಯಿಂದಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ನೀವು ಹೇಳೋದೊಂದು ಮಾಡೋದೊಂದು ಹಿಂಗಾಗಿದೆ. ಅದಕ್ಕೆ ಅವರು ಸಂವಿಧಾನ ಏನು ಮೂಲ ಆತ ಏನಿದೆಯೋ ಮುಂದೆ ಅವ್ರು ಏನು ಮಾಡಿದರೆ ಮನುಧರ್ಮಶಾಸ್ತ್ರ ತರಬೇಕಂತ ಈಗಾಗಲೇ ಎಲ್ಲರೂ ತಯಾರು ಮಾಡ್ಕೊತಾ ಇದ್ದಾರೆ. ನಾವು ಅದಕ್ಕೆ ಬಗ್ಗಲ್ಲ. ನಾವು ನಮ್ಮ ಪ್ರಾಣ ತ್ಯಾಗ ಮಾಡಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಜಾತಿಯಲ್ಲಿದ್ದಾರೆ. ನಮ್ಮವರೆಲ್ಲ ಎಲ್ಲ ಜಾತಿಯ ಅಂಬೇಡ್ಕರ್ ಆಶಯಗಳನ್ನು ಎತ್ತುಕೊಂಡು ಅವರ ಆಶಯಗಳು ಏನಿದೆ ಅವರನ್ನು ಸಂರಕ್ಷಣೆ ಮಾಡುವುದಕ್ಕೆ ಎಲ್ಲ ಜಾತಿಯಲ್ಲೂ ತಯಾರಾಗಿದ್ದಾರೆ. ಎಲ್ಲ ಜಾತಿಯವರು ನಮ್ಮ ಜೊತೆಗೆ ಇದ್ದಾರೆ. ಯಾವತ್ತೂ ನಾವು ಅವರ ಆಶಯಗಳು ಧಕ್ಕೆ ಆದರೆ ನಮ್ಮ ಪ್ರಾಣವಾದರೂ ತ್ಯಾಗ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಸರಿಯಾದ ಅಂಬೇಡ್ಕರ್ ಮುಂದಿನ ದಿನಗಳಲ್ಲಿ ಸರಿಯಾಗಿ ಅವ್ರು ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅಂಬೇಡ್ಕರ್ ಅನುಯಾಯಿಗಳೇ, ಯಾರು ಕೊಲ್ಲ. ಮೇಲ್ನೋಟಕ್ಕೆ ಮಾತ್ರ ಮುಸ್ಲಿಮ್ಸ್ ಎಲ್ಲ ನಾಯಕರು ಇವಾಗ ವಾಜಪೇಯಿ ಆಗಿರ್ಬೋದು, ಅಡ್ವಾಣಿ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಸಮಾನತೆ ಬೇಕಂತ ಸಂವಿಧಾನ ಬರೆದಿರೋ ಸಂವಿಧಾನವನ್ನು ಇವತ್ತು ನೀವು ಏನಾದರೂ ಮುಟ್ಟಕ್ಕೆ ಹೋದರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದೇಶ ನಮ್ಮ ರಾಜ್ಯ ನಾಯಕರು ಏನು ಕೊಟ್ಟಿದ್ದಾರೆ ಇವತ್ತು ಸಂದೇಶ ನಾವು ಪ್ರಾಣ ಆದರೂ ಬಿಡಲ್ಲ. ಅವ್ರಿಗೆ ಒಂದು ಚಿತ್ತಾಪುರ ಉದಾಹರಣೆ. ಇವಾಗ ರಾಜ್ಯದಲ್ಲಿ ಎಲ್ಲೂ ಕಲೆ ಆಗಿಲ್ಲ, ಕಹಳೆ ಆಗುತ್ತೆ. ಯಾಕಂದರೆ ಮಹರ್ ಜಾತಿಯವರು ನಾವು ಇವಾಗಲೇ 500 ಜನ ಮಹರ್ರು, 28,000 ಜನ ಪೇಶ್ವೆಗಳನ್ನು ಒಡೆದು ಹಾಕಿ ಇವತ್ತು ಈ ರಾಜ್ಯದ ಮೊದಲನೇ ಪ್ರಪಂಚ ಯುದ್ಧ ಅದು ಪುಟದಲ್ಲಿ ಬರಬೇಕಾಗಿತ್ತು. ಆದರೆ ಕುತಂತ್ರದಿಂದ ಅದು ಮರೆಮಾಚಿತ್ತು. ಲಂಡನ್ನಲ್ಲಿ ನಮ್ಮ ಬಾಬಾ ಸಾಹೇಬರು ವಿಶೇಷವಾಗಿ ಲೈಬ್ರರಿಯಲ್ಲಿ ನೋಡಿ ಏನಿದೆ ಅಂತ ಅದು ತಗೊಂಡು ಓದಿದ ಮೇಲೆ
ಇಯರ್ ಜನವರಿ 1ಗೆ ಕೊರಂಗಾವ ಮಹಾಯುದ್ಧ ಅಲ್ಲಿ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇವಾಗ ಇಡೀ ಬಾಂಬೆ ಆಚೆ ಕೊರಂಗಾವೆ ಅಂತ ನಾವು ಇಯರ್ ಹೋಗ್ತೀವಿ. ನಾವು ಎಷ್ಟೇ ಕಷ್ಟಗಳಿದ್ರು ನಾವು 100% ನಾವು ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಡು ನಮ್ಮ ಬಾಬಾ ಸಾಹೇಬ್ರ ಸಂದೇಶಗಳನ್ನು ನಾವು ತಗೊಂಡು ಬರ್ತೀವಿ. ಯಾಕಂದ್ರೆ ಅವರು ಹಾಕಿರುವ ಹೆಜ್ಜೆ ಎಲ್ಲ ಸಮಸ್ತ ನಾವು ಅಂಬೇಡ್ಕರ್ ಅನುಯಾಯಿಗಳಿದ್ದೀವಿ ಅಂತ ಹೇಳ್ತಾ, ನಾವು ಯಾವುದೇ ಕಾರಣಕ್ಕೂ ಮನುಷ್ಯ ಸಂಸ್ಕೃತಿನ ಈ ದೇಶದಲ್ಲೇ ಬಿಡಲ್ಲ. ನಾವು ರಕ್ತಪಾತ ಆದರೂ ನಾವು ಚಿಂತೆಯಲ್ಲಿ ನಾವು ಸತ್ತೋದ್ರೂ ಪರವಾಗಿಲ್ಲ, ಅಂಬೇಡ್ಕರ್ ಆಶಯ ಧಕ್ಕೆ ಆದರೂ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವಾಗ ಉದಾಹರಣೆ ನಮ್ಮ ಚಿತ್ತಾಪುರ ಶಾಸಕರಂದ್ರೆ ಆಗ ಸಂವಿಧಾನವನ್ನು ಎಲ್ಲೋ ಒಂದು ರೂಪದಲ್ಲಿ ನೀವು ಮಟ್ಟ ಹಾಕಕ್ಕೆ ಬರ್ತಾ ಇದ್ದೀರಿ ಅಂತ ಒಂದೇ ಅರ್ಥ. ಇಷ್ಟು ಲೀಗಲ್ ಆಗಿ ಅಷ್ಟೇ. ಅವ್ರೇನು ಸಂದೇಶ ಅದನ್ನು ಬೇರೆ ಬೇರೆ ಥರ ಮಾಡಿದ್ರು, ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಸರ್ ನಾವು ನಮ್ಮನ್ನು RSS ಅವರು ಇದು ಮಾಡ್ತಾರೆ, ನಮ್ಮನ್ನು ಫೋರಮ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪ್ರಿಯಾಂಕರ್ಗೆ ಹಂಗೆ ಹಿಂಗೆ ಅಂತ. ಅವರು ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು. ಅವರು ಅಂಬೇಡ್ಕರ್ ಇದರಿಂದ ಬಂದಿರುವುದು ಹೌದು. ಯಾಕಂದರೆ ಅವರು ಸಾಮಾನ್ಯ ಕಾನೂನು ಬಿಟ್ಟು ಬೇರೆ ಹೋಗಲ್ಲ. ಆದರೆ ಅವ್ರ ಸಂದೇಶ ಏನು, ಅಂಬೇಡ್ಕರ್ ಸಂವಿಧಾನ ಏನಿದೆಯೋ ಅದರ ಮೂಲಕವಾಗಿ ನೀವು 100% ನೀವು ಪರ್ಮಿಷನ್ ತಗೊಂಡು ಮಾಡ್ರಿ, ನಾವು ಏನು ಅಡ್ಡ ಬಿಡಲ್ಲ. ನಾವು ತಗೊಳ್ಳಿಲ್ಲ ಅಂದರೆ ನಾವು ಬಿಡ್ತೀವ. ನಾವೆಲ್ಲ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು ನಾವೇ DSO ಮಾಡಿ, ಯಾವುದೇ ಸಂಘ ಸಂಸ್ಥೆಗಳು ಮಾಡಿ, NGO ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನೀವು ಪರ್ಮಿಷನ್ ತಗೊಂಡು ಮಾಡ್ರಿ ಅಂತ ಹೇಳಿರೋದು ಅಷ್ಟೇ. ಆದರೆ ಅದನ್ನು ಬೇರೆ ಥರ ಮಾಡಿದರೆ ನಾವು ಬಿಡಲ್ಲ. 100% ನಾವು ಏನು